ಇರ್ತ್ರಿ ಏನ್ ಆಗಲ್ರಿ ಕಟ್ತೀರಿ ರಿಜಿಸ್ಟರ್ ಆದ್ಮ್ಯಾಗ ಮದುವೆ ಆಗ್ಬೇಕಾಗಿತ್ರಿ ದೇವಸ್ಥಾನದಾಗ. ಮತ್ತೆ ಆಮೇಲೆ ಹಾರ ಬೇಕಿತ್ತು ಇಬ್ಬರಿಗೆ, ಹಾರ ಮತ್ತೆ ಸ್ವಲ್ಪ ಐಟಮ್ ಆಮೇಲೆ ಲಾಸ್ಟ್ ಒಂದು ಸೀರೆ ಕೊಡಿಸಿದ್ರಿ. ನಾನೊಂದು ಸಿಂಪಲ್ ಆಗಿ ವೈಟ್ ಅಂಗಿ ಬ್ಲಾಕ್ ಪ್ಯಾಂಟ್ ತಗೊಂಡಿದ್ರಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಆಫ್ ಕೊಪ್ಪಳ ಯೂಟ್ಯೂಬ್ ಚಾನಲ್. ಈ ಡೈಲಾಗ್ ನನಗೆ ಕರೆಕ್ಟ್ ಆಗಿ ಹೇಳಕ್ ಬರ್ದಿದ್ದಿಲ್ರಿ. ಎಷ್ಟು ಪ್ರಾಕ್ಟೀಸ್ ಮಾಡಿದ ಅಂದ್ರ ಆಕಿ ಹೇಳಿದ್ರಿ, ಆದ್ರೂ ಕಲ್ತೀನ್ರಿ ಡೈಲಾಗ್. ಓಕೆ, ಈಗ ಡೈಲಾಗ್ ಅಲ್ಲದು ನಮ್ಮ ಚಾನೆಲ್ ನೇಮ್. ಸ್ಟಾರ್ಟ್ ಮಾಡಮ್ರಿ ವಿಡಿಯೋ. ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ ಎಲ್ಲರೂ ಕಾಮೆಂಟ್ ಹಾಕ್ತಿದ್ರಿ, ಮದ್ವೆ ರಿಜಿಸ್ಟರ್ ಆದ್ರಿ, ಓಕೆ ರಿಜಿಸ್ಟರ್ ಆದ್ಮ್ಯಾಗ ಮದ್ವೆ ಹೆಂಗಾದ್ರಿ, ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡ್ರಿ, ಏನೇನ್ ತಂದ್ರಿ, ಎಲ್ಲೆಲ್ಲಿ ತಂದ್ರಿ, ಹೆಂಗ್ ಮಾಡ್ಕೊಂಡ್ರಿ, ಯಾಕಂದ್ರೆ ನಿಮ್ಮ ಹತ್ರ ಬಜೆಟ್ ಇರೋದು ಸ್ವಲ್ಪ ಕಡಿಮೆ ಇತ್ತು. ಅದು ನಮ್ದು ಇನ್ಸ್ಟಾಗ್ರಾಮ್ದಾಗ ನಮ್ ಮದ್ವೆ ಆಗಿದ್ ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋಕ್ ನಾ ಹೇಳಿರಿ, ಮತ್ ಪರ್ಸನಲ್ ಆಗಿ ಕೂಡ ಕೇಳಿರಿ. ಮತ್ತೆ ಈ ತರ ರೆಡಿ ಆಗಿ ಇವೆಲ್ಲ ಎಲ್ಲಿ ತಗೊಂಡ್ರಿ, ಹೆಂಗ್ ಪ್ರಿಪರೇಷನ್ ಮಾಡ್ಕೊಂಡ್ರಿ ಅಂತ ಕೇಳ್ತಿದ್ರಿ. ಸೊ ಅದನ್ನ ಇವತ್ತು ಹೇಳ್ತಾರಂತ ನಮ್ಮ ಮನೆಯವರು. ಅವರಿಂದ ಸ್ಟಾರ್ಟ್ ಮಾಡೋದು. ಸೇರ್ ಹೇಳ್ತೀರಿ. ಅವರೇ ಸ್ಟಾರ್ಟ್ ಮಾಡ್ತಾರ ಫಸ್ಟ್. ಏನಪ್ಪಾ ಅಂತಂದ್ರ ರಿಜಿಸ್ಟರ್ ಆಗಿ 2 ದಿನ ಆಗಿತ್ರಿ. ಹಿಂಗ ಮಾಡಿ ಹೆಂಗೋ ಒಂದು ರಿಜಿಸ್ಟರ್ ಆಯ್ತು. ಹೆಂಗೋ ರಿಜಿಸ್ಟರ್ ಆಯ್ತ್ರಿ. ರಿಜಿಸ್ಟರ್ ಆದ್ಮ್ಯಾಗ ಮದುವೆ ಆಗ್ಬೇಕಾಗಿತ್ರಿ ದೇವಸ್ಥಾನದಾಗ. ಅದಕ್ಕಾಗಿ ನಾವು ದೇವಸ್ಥಾನ ಮದುವೆ ಆಗ್ಬೇಕಂದ್ರ ಬಟ್ಟಿ ಗಿಟ್ಟಿ ಎಲ್ಲ ತಗೋಬೇಕಲ್ಲ. ಫಸ್ಟ್ ಮನೆಗೆ 4 ಸಾಮಾನು ಹಾಕಿಂದನ್ರಿ, ಊಟಕ್ಕೆ ಮತ್ತೆ ತಾಟು ಗೀಟು ಎಲ್ಲ ಬೇಕಲ್ಲ. ಒಂದು 4 ಹಾಸಿಗೆ, ತಾಟು, ಮತ್ತೆ ಒಂದು ಸಣ್ಣ ಗ್ಯಾಸು ಮತ್ತೆ ಒಲಿ ಬರ್ತೈತ್ರಿ, ಅದು ತೊಗೊಂಡೇನ್ರಿ ಫಸ್ಟಿಗೆ 5 kg ಅದು. ಮತ್ತೆ 2 ಬುಗಾಣಿ, 2 ತಾಟು, ಒಂದು 4 ಚಮಚೆ ಅಷ್ಟ ತಗೊಂಡಿದ್ರಿ ಸಿಂಪಲ್ ಆಗಿ. ಅಷ್ಟ ಮುಂಚೆನ ಅಷ್ಟ ಬಜೆಟ್ನ್ಯಾಗ ಸ್ವಲ್ಪ ಬಜೆಟ್ ಐತ. ಸ್ವಲ್ಪ ಬಜೆಟ್ನ್ಯಾಗ ನಾನು ಎಲ್ಲಾ ತಗೋಬೇಕು, ಎಲ್ಲಾ ಮಾಡ್ಬೇಕು, ಅಂಗಡಿದ ಹಾಕೋಬೇಕು, ಎಲ್ಲಾ ಮಾಡ್ಬೇಕಿತ್ತು. ಅದೆಲ್ಲ ತಗೊಂಡು ಆಮೇಲೆ ಇವ್ರ ಊರ್ಗ್ ಹೋಗಿ ಬಂದಿದ್ರಲ್ಲ, ಮುಂಚೆನ ಕೊಡ್ಸಿದ್ರ ಅಷ್ಟ್ ಸಾಮಾನ. ಆಮೇಲೆ ಮದ್ವೆ ಆಗ್ಬೇಕಂತಂದ್ ಹೇಳಿ ಬಟ್ಟಿ ಅದಕ್ಕೆ ಏನೇನ್ ಬೇಕು ಎಲ್ಲ ತಗೋಬೇಕಂತ ಡಿಸೈಡ್ ಮಾಡಿದ್ವಿ. ನಮ್ಗೆ ಇಲ್ಲಿ ಹೊಸ ಊರು ಏನೋ ಗೊತ್ತಿದ್ದಿಲ್ಲ, ಎಲ್ಲಿ ತಗೋಬೇಕು ಏನು ಅಂತಂದ. ಇವ್ರಿಗೆ ಗೊತ್ತಿತ್ತಲ್ಲ, ಮುಂಚೆ 2 ವರ್ಷ ಇಲ್ಲೇ ಓದಿದ್ರಂತ. ಅದಕ್ಕ ನೋಡಂಬ ಅಡ್ಡಾಡಿ ಕಡಿಮೆ ರೇಟ್ನಾಗ ಎಲ್ಲಿ ಸಿಗ್ತಾವ ಬಟ್ಟೆ ಎಲ್ಲ ನೋಡ್ಕೊಂಡ್ ತಗೊಳೋಣ ಅಂತಂದ್ ಹೇಳಿದ್ರ. ಅವಾಗ ಬೈಕ್ ಇದ್ದಿದ್ದಿಲ್ರಿ ಅಂತಾಗ, ಎಲ್ಲ ಅಡ್ಡಾಡೇ ತಗೋಬೇಕು, ಏನಿದ್ರು ಅಡ್ಡಾಡೇ ತಗೋಬೇಕು, ಏನು ಸ್ವಲ್ಪ ಏನ್ ತರಬೇಕು ಅಂದ್ರೆ ಅಡ್ಡಾಡೇ ತರಬೇಕು, ಹಂಗಿತ್ತ. ಮಸ್ಟ್ ಏನ್ ತೊಗೊಳಮ್ ಅಂತಂದ್ರ ಇವ್ರದ್ದು ಮದ್ವಿ ಸೀರೆ ನೋಡಿದ್ರಿ. 4 ಅಂಗಡಿ 5 ಅಂಗಡಿ ಅಡ್ಡಾಡಿದ್ವಿ. ಬಾಳದಾಗ ಕಾಸ್ಟ್ಲಿ ಹೇಳ್ತಿದ್ದಾರೆ. ಹಂಗ ಹಿಂಗ ಮಾಡಿ ಸ್ವಲ್ಪ ಸಣ್ಣ ಪುಟ್ಟರದಾಗ ತಗೋಬೇಕಲ್ಲ ಇಷ್ಟ ಆದ್ರ. ಹಂಗಾಗಿ ಒಂದು ಸೀರೆ ಹಂಗ ಹಿಂಗ ಮಾಡಿ ಒಂದು 4 ಅಂಗಡಿ ಹುಡುಕ್ಯಾಡಿ ಆಮೇಲೆ ಲಾಸ್ಟ್ ಒಂದು ಸೀರೆ ಕೊಡಿಸಿದ್ರಿ. ನಾನೊಂದು ಸಿಂಪಲ್ ಆಗಿ ವೈಟ್ ಅಂಗಿ ಬ್ಲಾಕ್ ಪ್ಯಾಂಟ್ ತಗೊಂಡಿನ್ರಿ. ಮತ್ತೆ ತಗೊಂಡ ಬ್ಲೌಸ್ ಹೊಲ್ಸಕ್ ಕೊಡ್ಬೇಕಲ್ಲ, ಬ್ಲೌಸ್ ಇದ್ದಿಲ್ಲ ನನಗ. ಅಲ್ಲಿಂದ ಏನು ಸೀರೆ ಗೀರೆ ಏನು ತಂದಿದ್ದಿಲ್ಲ. ಅದಕ್ಕೋಸ್ಕರ ಮತ್ ಬ್ಲೌಸ್ ಹೊಲ್ಸನ ಅಂತಂದ್ ಹೇಳಿ ಅದನ್ನ ಭಾಗ್ಯನಗರದಾಗ ಹೊಲ್ಸಿದ್ನಿ. ಬ್ಲೌಸ್ ಹೊಲ್ಯಾಕ ಅವರು 2 ದಿನ ಆಗತ್ತಂತ ಅಂದ್ರು. ಮತ್ತೆ ಅದಕ್ಕೋಸ್ಕರ ವೇಟ್ ಮಾಡ್ವಿ. ಜಲ್ದಿ ಆಗಲ್ಲನ್ರಿ ಅಂತಂದ್ ಹೇಳಿದ್ವಿ. ಜಲ್ದಿ ಆಗಲ್ಲಮ್ಮ, ಜಾಸ್ತಿ ಅದ ಹೊಲೆವ್ ಅಂತಂದ್ರು. ಮತ್ತೆ 2 ದಿನ ನಿಂತು ವೇಟ್ ಮಾಡಿಸಿ ಅದ ಬ್ಲೌಸ್ ಇಸ್ಕೊಂಡ್ವಿ. ಅದ್ರೊಳಗನ ಏನೇನ್ ಬೇಕಿನ್ನ ಅದನ್ನೆಲ್ಲ ಇವರ ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಏನೇನ್ ಮತ್ತೆ ಬಟ್ಟಿ ತಗೊಂಡ್ರಿ, ಎಲ್ಲಾ ಬಟ್ಟಿ ಗಿಟ್ಟಿ ತಗೊಂಡು ಮತ್ತೆ ಕಾಲುಂಗ್ರ ತಾಳಿ ತಗೋಬೇಕಿತ್ತು. ಅದ ದೊಡ್ಡ ಖರ್ಚಿತ್ತು. ಅದರಾಗ ನಾವು ಸೀರೆ ತಗೊಂಡ್ಮ್ಯಾಗನ ಇನ್ನೂ ರೊಕ್ಕ ಹೋಗಿದ್ವಲ್ಲ, ಅದ್ರಾಗನ ಮತ್ತೆ ತಾಳಿ ತಗೋಬೇಕಾಗಿತ್ತು. ಇಬ್ರು ಡ್ರೆಸ್ ತಗೊಂಡ್ಮ್ಯಾಗ ತಾಳಿ ತಗೊಳಕಂತ ಹೋಗಿದ್ರು. ಇವ್ರು ಅಷ್ಟ ಹೋಗಿದ್ರು, ನಂಗೆ ಗೊತ್ತಿದ್ದಿಲ್ಲ. ಇವ್ರ ಫ್ರೆಂಡ್ ಕರ್ಕೊಂಡು ಹೋಗಿದ್ರು. ಮತ್ತೆ ತಾಳಿ ಎಲ್ಲ ತಗೊಂಡು ಆಮೇಲೆ ಮತ್ತೆ ಕಾಲುಂಗ್ರ ಏನ್ ತಗೊಂಡಿದ್ದಿಲ್ಲ, ತಾಳಿ ಅಷ್ಟ ತಗೊಂಡ್ ಕಟ್ ಬಂದ್ರು. ಮತ್ತೆ ಆಮೇಲೆ ಏನೋ ಸ್ವಲ್ಪ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕಾಲುಂಗ್ರ ತಗೊಂಡ್ವಿ. ಮತ್ತೆ ಇಲ್ಲೇ ಹೋಗಿ ಇಬ್ರು ಹೋಗಿದ್ವಿ ತೊಗೊಳಕ. ಕಾಲುಂಗ್ರ ತಗೊಂಡ್ರಿ. ಕಾಲುಂಗ್ರ ತಗೊಂಡು ಮತ್ತೆ ಒಳ್ಳೆ ಬಳಿ ಬೇಕಿತ್ತಂತ, ಸ್ವಲ್ಪ ಬಳಿ ಬೇಕು ಅಂತಂದ. ಮತ್ತೆ ಬಳಿ ಕೊಡಿಸಿ ಮತ್ತೆ ಕರ್ಕೊಂಡೋಗಿ ಬಳಿ ಕೊಡಿಸಿದ್ನ, ಹಸಿರು ಬಳಿ ಕೊಡಿಸಿ. ಮತ್ತೆ ಆಮೇಲೆ ಹಾರ ಬೇಕಿತ್ತು ಇಬ್ಬರಿಗೆ, ಹಾರ ಮತ್ತೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಮದುವೆಗೆ ಏನೇನು ಬೇಕು ಎಲ್ಲ ತಗೊಂಡ್ವಿ. ಮತ್ತೆ ತಗೊಂಡಾಗ ದೇವಸ್ಥಾನ ಎಲ್ಲ ಕಾಯಿ ಕರ್ಪೂರ ಮತ್ತೆಲ್ಲ ತಗೊಂಡು ಅಲ್ಲಿ ಹೋಗಿ ಮದುವೆ ಆಗಬೇಕು ಅಂತ ಹೋದ್ರಿ. ಅಲ್ಲಿ 4 ಜನ ಹಿರಿಯರಿದ್ರಿ. ಯಾಕಪ್ಪ ಏನು ಅಂತಂದ್ರು, ಇಲ್ರಿ ಹಿಂಗ ರಿಜಿಸ್ಟರ್ ಆಗಿ ಮದುವೆ ಆಗ್ಬೇಕಿತ್ತು, ನಮ್ದು ಹಿಂಗ ಅಂತ ಎಲ್ಲ ಹೇಳಿದ್ರಿ. ಅಂದ್ರ ನಾವು ಅಡ್ವಾನ್ಸ್ ಅದ ದೇವಸ್ಥಾನದಾಗ ಆಗ್ಬೇಕಂತ ಏನಿದ್ದಿಲ್ಲ, ಕೇಳ್ಕೊಂಡು ಬಂದಿದ್ದಿಲ್ಲ. ಹಂಗ ಹೋಗಂತ ಹೋದ್ರಿ. ಎಲ್ಲಿ ಆಗ್ಬೇಕು ಅಂತ ನಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಹೋದ್ರಿ. ಎಲ್ಲಿಯಾದ್ರೆ ಹೆಂಗ ಅಂತಂದು ಎಲ್ಲಾರು ಅವರು ವಿಚಾರ ಮಾಡತ್ತಿದ್ರಿ. ಯಾಕಂದ್ರೆ ಅವರು ಭಾಳ ಸಪೋರ್ಟ್ ಮಾಡ್ಯಾರ. ನಾವು ಮದುವೆ ಆಗಕ್ಕೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ.
ಅಂದ್ರ ಅವ್ರಿಗೆ ಗೊತ್ತಿತ್ರಿ ನಾವ್ 8 ವರ್ಷದಿಂದ ಇಷ್ಟಪಡಕತ್ತಿದ್ದು. ಮತ್ತೆ ಅವ್ರ ಕೈ ಬಿಡಲ್ಲ ಬಿಡೋದು. ಇಷ್ಟ ದಿನ ನಾನು ಓದ್ಸ್ಯಾನ, ಮತ್ತೆ ಆ ಹುಡುಗಿನ ಹಂಗಿಲ್ಲ, ಇಬ್ರು ಎಷ್ಟ ಕಷ್ಟ ಬಂದ್ರು ಜೊತೆಯಾಗಿ ಇರ್ತಾರ ಅಂತಂದ್ ಅವ್ರ ನಂಬಿ ನಮ್ ಮ್ಯಾಗ ನಂಬಿಕೆ ಇಟ್ಟು ಅವ್ರು ಮುಂದ ಏನು ಪ್ರಾಬ್ಲಮ್ ಬರ್ಲ್ ಬಿಡು, ಪ್ರಾಬ್ಲಮ್ ಅಂದ್ರ ಅವ್ರ ನೋಡ್ಕೊಂತಾರ, ನಮ್ಮವರೆಗೂ ಆತರ ಏನ್ ಬರಲ್ಲ, ಇವ್ರಿಬ್ರು ನಾವ್ ಮದ್ವಿ ಮಾಡ್ಸಿದ್ರು ಬ್ಯಾರೆ ಹಂಗಿಲ್ಲ ಚೆನ್ನಾಗಿರ್ತಾರ ಅಂತ ಅನ್ಕೊಂಡು ಅವ್ರು ನಮ್ ಮ್ಯಾಗ ನಂಬಿಕೆ ಇಟ್ಟು ಏನಾರ ಬರ್ಲಿ ಬಿಡು, ನಿಮ್ ಮನ್ಯಾಗ ಏನ್ರ ಅನ್ಲಿ, ಯಾರ ಹಂಗ್ ಬಂದ್ರ ನಾವ್ ನೋಡ್ಕೋತೀವಿ ಅಂತಂದ್ ಹೇಳಿ ಸಪೋರ್ಟ್ ಮಾಡಿದ್ರ ನಮ್ಗ ಮದ್ವಿ ಆಗಾಕ. ಸೊ ಅಲ್ಲೇ ಅದ ದೇವಸ್ಥಾನದ ಆಗ್ಬೇಕಂತ ಏನಿದ್ದಿಲ್ಲ. ಎಲ್ಲ ಹುಡುಕ್ಯಾಡಿದ್ವಿ ಮೊದ್ಲ, ಹುಡುಕ್ಯಾಡಿದ್ ಅವ್ರು ಪಾಪ ಜಗ್ ಹುಡುಕ್ಯಾಡಿದ್ ಎಲ್ಲಿ ಆಗ್ಬೇಕು ಅಂತಂದು ಓಕೆ ಅಂತ ಲಾಸ್ಟ್ ಒಂದ್ ತಗ್ಗ ದೇವಸ್ಥಾನ ಸಿಕ್ತ್ರಿ. ಅಲ್ಲಿ ದೇವಸ್ಥಾನದಾಗ ಹೋದ್ರಿ, ಇಲ್ಲೇ ಮಂಗಳಾಪುರ ಹತ್ರ ಐತ್ರಿ. ಹೋಗಿ ಅಲ್ಲಿ ದೇವಸ್ಥಾನ ಯಾಕೆ ಒಂದು 4 ಮಂದಿ ಇದ್ರಿ, ಯಾಕಪ್ಪ ಹಿಂಗಂತ ಎಲ್ಲ ಹೇಳಿದ್ರಿ, ಹಿಂಗಂತ ಓಕೆಪ್ಪ ಆಯ್ತು ಎಲ್ಲ ಚೆನ್ನಾಗಿರ್ರಿ ಮದ್ವಿ ಮಾಡ್ಕೊರಿ ಅಂತಂದು ಅಲ್ಲೇ ಮದ್ವಿ ಮಾಡ್ಕೊಂಡ್ರಿ. ಅಲ್ಲೇ ಮದ್ವಿ ಮಾಡ್ಕೊಂಡು ಸಿಂಪಲ್ ಅಂದ್ರೆ ಭಾಳ ಸಿಂಪಲ್ ಮದ್ವೆ ಆದ್ರಿ. ಮತ್ತು ಸಿಂಪಲ್ ಮದುವೆ ಆಗಿ ಮತ್ತೆ ಮನೆಗೆ ಕರ್ಕೊಂಬಂದಿನ್ರಿ. ಮನೆಗೆ ಕರ್ಕೊಂಬಂದು ಅವಾಗ ಹಿಂಗ ಅನ್ಸಕತ್ತಿತ್ತು, ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗಿವಿ, ನಿಂಗೇನ್ರ ಅನಿಸ್ತಾನ ಅಂತಂದ್ರೆ ನಂಗೇನ್ ಅನ್ಸಿಲ್ಲ. ಈಗ ಎಷ್ಟಾದ್ರೂ ಸಿಂಪಲ್ ಆಗಿ ಮದ್ವೆ ಆಗ್ಲಿ, ಮುಂದ್ ಚೆನ್ನಾಗಿ ಜೀವನ ಮಾಡ್ಬೇಕು, ಅದ ಮೇನ್. ಗ್ರ್ಯಾಂಡ್ ಆಗಿ ಮದ್ವೆ ಆಗಿ ಮುಂದ್ ಜೀವನ ಹಾಳಾತಂದ್ರ ಚಲೋ ಅಲ್ಲ. ನನಗೇನ್ ಗ್ರ್ಯಾಂಡ್ ಆಗಿ ಮದ್ವೆ ಆಗೋದು ಇಷ್ಟ ಇಲ್ಲ. ಮತ್ತೆ ಈ ತರ ಪರಿಸ್ಥಿತಿ ಆಗೈತಿ, ರಿಜಿಸ್ಟರ್ ಅಂತ ಆಗೇ ಬಿಟ್ಟೈತಿ. ಈಗ ಏನು ಮಾಡಕ್ಕಾಗಲ್ಲ. ಮನ್ಯಾಗ ಫೋನ್ ಹಚ್ಚಿ ಹೇಳಿದಿರಿ ಎಲ್ಲ ಮದ್ವೆಕ್ಕಿಂತ ಮುಂಚೆನ, ಹಿಂಗ ರಿಜಿಸ್ಟರ್ ಆಗೈತಿ. ಮತ್ ಊರಾಗೆಲ್ಲ ಗೊತ್ತಾಗಿತ್ತಲ್ಲ, ಅಡ್ವಾನ್ಸ್ ನಾವ್ ಮದ್ವೆ ಆಗಿಂತ ಮುಂಚೆನ ಎಲ್ಲಾ ಊರಾಗ ಹೇಳ್ಬಿಟ್ಟಿದ್ರು ಮದ್ವೆ ಆಗ್ಯಾರ ಅವ್ರು ಬಾಳ ರಿಜಿಸ್ಟರ್ ಆಗೈತ್ರಿ, ಮದ್ವೆ ಆಗೈತೆ ಅಂತ ತಿಳ್ಕೊಂಬಿಟ್ರಿ ಎಲ್ಲಾರು. ಎಲ್ಲಾರು ಹೇಳ್ಬಿಟ್ಟಿದ್ರು. ಅದಕ್ಕೋಸ್ಕರ ಎಲ್ಲರಿಗೂ ಗೊತ್ತಿತ್ತು ಮದ್ವೆ ಆಗಿ ಅದಕ್ಕಂತಾನ. ಮದ್ವೆ ಆಗಿ ಮತ್ ಮನೆಗೆ ಕರ್ಕೊಂಬಂದ್ರೆ ಆಮೇಲೆ ಚಾಲೋ ಆತ್ ನೋಡ್ರಿ ಟೆನ್ಷನ್. ಮದ್ವೆ ಆದ್ಮ್ಯಾಗ ರೀ, ಮದ್ವೆ ಆದ್ಮೇಲೆ ಯಾಕಪ್ಪ ಟೆನ್ಷನ್ ಅಂತಂದ್ರೆ ಇವ್ರದ್ದು ಏನಲ್ರಿ ಪ್ರಾಬ್ಲಮ್, ಇವ್ರು ಸಪೋರ್ಟ್ ಮಾಡ್ತಾರೆ. ಓಕೆ ಕರ್ಕೊಂಬಂದಿನಿ, ಜವಾಬ್ದಾರಿ ಐತಿ ನನಗೆ, ದುಡಿದು ಸಾಕ್ಬೇಕಲ್ರಿ, ಒಂದು ಕೆಲಸ ಇಲ್ಲ. ಓಕೆ ಅಂತಂದು ಈ ಮದ್ವೆ ಅದು ಎಲ್ಲ ಆತಿಪ್ಪ, ಯಾವ್ದು ಪ್ರಾಬ್ಲಮ್ ಇಲ್ಲ, ಓಕೆ ನಾನು ಕೆಲ್ಸಕ್ಕೆ ಹುಡುಕ್ಯಾಡಿದೇನೆ ರೀ. ಅಲ್ಲಿ ಕೇಳಿದ್ನೆ, ಇಲ್ಲಿ ಕೇಳಿದ್ನೆ, ಕೆಲಸ ಹೇಳಿದೇನೆ ರೀ. ಬ್ಲಾಗ್ನಾಗ ಹಿಂದೆ ಬ್ಲಾಗ್ನಾಗ ಹೇಳಿ ನಿಮ್ಗೆ ಎಲ್ಲ ಕಷ್ಟಪಟ್ಟಿರಿ ಆದ್ರೆ ಲಾಸ್ಟಿಗೆ ಅಂಗಡಿ ಹಾಕ್ಕೊಂಡು ಏನ್ರಿ ಹಂಗೆ ಹಿಂಗೆ ಮಾಡಿ ಇವ್ರ ನಂಗೆ ಸಪೋರ್ಟ್ ಕೊಟ್ರಿ. ಯಾಕಂದ್ರೆ ನಮ್ದು ಮದ್ವೆ ಆದ್ರೂ ಬೇರೆ ಕಡೆಯಿಂದ ಯಾವ್ದೋ ಪ್ರಾಬ್ಲಮ್ಸ್ ಬಂದಿಲ್ಲ. ಯಾಕಂದ್ರೆ ನಮ್ಮಿಬ್ಬರಿಗೆ ಏಜ್ ಆಗಿತ್ತು, ಮತ್ತೆ ರಿಜಿಸ್ಟರ್ ಕೂಡ ಆಗಿತ್ತು. ಊರಾಗನ ಅಡ್ವಾನ್ಸ್ ಎಲ್ಲಾರು ರಿಜಿಸ್ಟರ್ ಆಗೈತಿ ಮದ್ವೆ ಆಗ್ಯಾರ ಅಂತಂದ್ ಹೇಳಕತ್ತಿದ್ರು. ಸೊ ಯಾರು ನಮ್ ತಂಟೆಗ್ ಬರ್ಲಿಲ್ಲ, ಯಾರು ಕೇಳಿಲ್ಲ, ಫೋನ್ ಹಚ್ಚಿನ ಕೇಳಿಲ್ಲ, ಆಗ್ಯಾರ ಆರಾಮಾಗಿ ಹುಡುಗಿ ನಿರ್ಧಾರ ಹುಡುಗನ ನಿರ್ಧಾರ ಕರೆಕ್ಟ್ ಆಗಿರ್ಬೇಕ್ರಿ. ಹುಡುಗಿ ಏನಾದ್ರು ಒಲ್ಲೆ ಅಂದ್ರ ಹುಡುಗನ ಮ್ಯಾಗ ಅಪವಾದ ಬರ್ತಾರೆ ಭಾಳ. ಹಂಗಾಗಿ ಭಾಳ ಅಂದ್ರೆ ಭಾಳ ರಿಕ್ಸ್ ಇರ್ತಾವ್ರಿ. ಹುಡುಗಿಗೂ ಟೆನ್ಷನ್ ಇರ್ತೈತಿ, ಹುಡುಗಿಗೂ ಟೆನ್ಷನ್ ಇರ್ತೈತಿ. ಆದ್ರೆ ನಮ್ಮದು ಹಂಗಲ್ರಿ, ಇಬ್ರು ಒಂದ ಮಾತು ಒಂದ ನಿರ್ಧಾರ. ನಾ ಹೆಂಗ್ ಹೇಳ್ತೀನಿ ಹಂಗೆ ಓಕೆ ಅಂತಿದ್ಲ ಆಕಿ. ಏನಪ್ಪ ಹಂಗ್ ಬೇಡ ಹಿಂಗ್ ಮಾಡಮ್ಮ ಅಂತಂದ್ರೆ ನಾನು ಅದಕ್ಕೆ ಸರಿ ಅನ್ಸರ್ ನಾನು ಓಕೆ ಅಂತಿದ್ನೆ. ಹಂಗಾಗಿ ಇಬ್ರು ಒಂದ ನಿರ್ಧಾರ ಮಾಡ್ತಿದ್ರಿ. ಈಗ ಆಕಿ ಒಂದು ನಂಗೊಂದು ನಿರ್ಧಾರ ಮಾಡೇ ಇಲ್ಲ. ಫಸ್ಟ್ ನಾವು ಯಾವಾಗಲೂ ಇಲ್ಲಿ ಬರೋಬೇಕಾದ್ರೆ ಹೇಳಿ ಬಂದಾಳ್ರಿ, ನನಗೆ ಹೇಳಿ ಮಾಡ್ಯಾಳ. ಏನೂ ಇಲ್ಲ ಇವತ್ತಿಗಾದ್ರೆ ಏನು ಹೇಳಾರ್ದು ಏನು ಮಾಡೋದೇ ಇಲ್ಲ ನನಗೆ. ಯಾಕಂದ್ರೆ ಹಂಗದಾಳ್ರಿ ಆಕಿ, ನಂಗೆ ಅದ ಸಂತೋಷ, ನನಗೆ ಹೇಳಿ ಮಾಡ್ತಾಳ ಅನ್ನೋದು ಅದ ಭಾಳ ಸಂತೋಷ ರೀ. ಏನ ಇದ್ರು ಇಬ್ರು ಕುಂತ್ ಬಗೆಹರಿಸ್ಕೋಬೇಕು. ಇಬ್ಬರು ನಿರ್ಧಾರ ಬೇರೆ ಬೇರೆ ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕುಂತ್ ಮಾತಾಡಿದ್ರ ಜಾಸ್ತಿ ಜಗಳ ಫಸ್ಟ್ ಹೇಳಿದೇನ್ರಿ, ನನ್ನ ಹತ್ರ ದುಡ್ಡಿಲ್ಲಮ್ಮ, ನನ್ನ ಹತ್ರ ಏನಿಲ್ಲ. ನಾನು ಮಾತ್ರ ಒಂದೇ ಮಾತು ಹೇಳೋದು, ಎಷ್ಟೇ ಕಷ್ಟ ಬರಲಿ, ನೀವು 3 ಹೊತ್ತು ಊಟ ಚೆನ್ನಾಗಿ ನೋಡ್ಕೊಳೋದು, ನೀವು ಖುಷಿಯಾಗಿ ನೋಡ್ಕೊಳೋದು, ಏನು ನೆನಪಾಲಾರ್ದ, ನಿಮ್ಮ ಊರಂದು ಏನು ನೆನಪಾಲಾರ್ದು ಚೆನ್ನಾಗಿ ನೋಡ್ಕೊಳೋದು, ಅಷ್ಟ ನಾನು ನೋಡ್ಕೊಂತೀನಿ. ನನ್ನ ಕಾನ್ಫಿಡೆನ್ಸ್ ಐತಿ, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ ರೀ ಆಕಿಗೆ. ಅದ ಒಂದ್ ನಂಬಿಕೆ ಮ್ಯಾಗ ಅವ್ರ ಮ್ಯಾಗ ನಂಬಿಕೆ ಇತ್ತು. ಇವತ್ತಲ್ಲ ನಾಳೆ ನಮ್ ಕಷ್ಟ ಇರ್ಬೋದು, ಈಗ ಮುಂದ್ ಚಲೋ ಆಗೇ ಆಗತ್ತ. ಆದ್ರ ಅವ್ರು ನನ್ ಕೈ ಬಿಡಾಗಿಲ್ಲ, ಚಲೋತ್ನಾಗ ನೋಡ್ಕೊಂತಾರ ಅನ್ನೋ ನಂಬಿಕೆಯಿಂದನ ಬಂದೆ ನಾನು. ಯಾಕಂದ್ರ ನಮ್ ಮನ್ಯಾಗ ಅಷ್ಟ್ ಕಷ್ಟ ಇರೋದೆಲ್ಲ ಕಣ್ಣಾರ ನೋಡ್ಯಾರ. ಇಷ್ಟೆಲ್ಲಾ ಕಷ್ಟಪಟ್ಟ ಕಷ್ಟ ಇದಾರ ನೋಡ್ಯಾನ್ರಿ. ಯಾಕಂದ್ರ ಅಲ್ಲೂ ಕಷ್ಟಪಟ್ಟಿನಿ, ಇಲ್ಲಿ ಮುಂದಾಕ ಏನಿಲ್ಲ ಕಷ್ಟಪಡ್ಬೇಕು ಅನ್ನೋ ವಿಚಾರ ಇದ್ದಿದ್ದಿಲ್ರಿ. ನಾ ಅಕ್ಕಿಗೆ ವಿಚಾರ, ನಂಗೆ ಸರಿತೆ ನೋಡ್ಕೊ ಆಕಿ ಏನ್ ಒಂದ ಮಾತು ಕೇಳಿದ್ರು ಅವ್ರು ಬರ ಮುಂದೆ, ನಂಗೆ ಚೆನ್ನಾಗಿ ನೋಡ್ಕೊಂತಿ ಓಕೆ ನೋಡ್ಕೊಂತೀನಿ, ನನಗೆ ನೀನು ಏನು ಕಣ್ಣೀರು ಹಾಕಲಾರ್ದ ನೋಡ್ಕೊಂತಿ ಓಕೆ ನೋಡ್ಕೊಂತೀನಿ, ನಾ ಒಟ್ಟು ನನಗೆ ಯಾವ್ದು ತಾಯಿ ನೆನಪು ತಂದೆ ನೆನಪು ಯಾವ್ದು ನೆನಪು ಬರ್ಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊಂತೀಯ, ನಂಗೆ ಅಷ್ಟ ಸಾಕು. ನೀನು ನನಗೆ 3 ಹೊತ್ತು ಊಟ ಹಾಕು, ಇಬ್ರು ಸೇರಿ ಕಷ್ಟಪಟ್ಟಮ್ಮ, ಇಬ್ರು ಸೇರಿ ಕಷ್ಟಪಟ್ಟು ದುಡಿಯಮ್ಮ, ಇಬ್ರು ಖಾಲಿ ಕುಂದ್ರಬೇಡ, ಇಬ್ರು ಒಟ್ಟು ನಾವು ಇನ್ನೊಬ್ಬರಿಗೆ ಈ ತರ ಇರ್ಬೇಕು, ಈ ತರ ಆಗ್ಬೇಕು, ಈ ತರ ಮಾಡ್ಬೇಕು, ಈ ತರ ಲವ್ ಮಾಡಿದ್ರೆ ಇಷ್ಟ ಈ ತರ ಮದುವೆ ಆಗ್ಬೇಕು ಅಂತ ಮಾತಾಡ್ಕೊಂಡೇವ್ ನಾವು. ಓಕೆಪ್ಪ ಈಗ ರಿಜಿಸ್ಟರ್ ಆಗೈತಿ, ಮದುವೆ ಮಾಡ್ಕೊಂಬಿಡಮ್ಮ. ಮದುವೆ ಮಾಡ್ಕೊಂಡಾಗ ಇಬ್ಬರು ನಿರ್ಧಾರ ಒಂದೇ ಇರ್ಬೇಕು. ಯಾಕಂದ್ರೆ ನಿನ್ನ ನಿರ್ಧಾರ ಒಂದು, ನಂದು ನಿರ್ಧಾರ ಒಂದು ಇರಬಾರ್ದು. ಯಾಕಂದ್ರೆ ಈಕಿ ಫಸ್ಟ್ ಆಫ್ ಆಲ್ ಹೇಳಿದ್ರೆ, ನಾನು ಹೇಳೋದು ಕೇಳ್ಬೇಕು, ನೀನು ಹೇಳೋದು ಕೇಳ್ತೀನಿ. ಯಾಕಂದ್ರೆ ನಾನೇ ದೊಡ್ಡವ, ನಂದೇ ಕೇಳ್ಬೇಕು, ನಂದೇ ಇದು ಮಾಡ್ಬೇಕು ಅನ್ನೋದು ಏನಿಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡ್ತಿರ್ತೀವಿ, ಅವರು ತಪ್ಪು ಮಾಡ್ತಿರ್ತೀವಿ. ಇವತ್ತು ಇಬ್ಬರದು ಏನೇ ಇರಲಿ, ಇಬ್ಬರದು ಮಾತ್ರ ಒಂದೇ ನಿರ್ಧಾರ ಇರಬೇಕು.
ಅನ್ನೋದು ವಿಚಾರ ಮಾತಾಡ್ಕೊಂಡಿದ್ರಿ ಮನ್ಯಾಗ ಫಸ್ಟ್ ನಾವು. ಹಾಂ ಓಕೆ ರೀ ನಾ ಆಯಿತು ಮಾಡಮ್ಮ ಇಟ್ಟು ನೋಡವ್ವ ನಾಂಕರು ನನ್ನ ಹತ್ರ ಏನಿಲ್ಲ ಸಿಂಪಲ್ ಆಗಿ ಹಾಕಿ ನಿಮ್ಮ ಮದುವೆ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಕನಸಿದ್ರೆ ಹೇಳು ಈಗ ಅಂತಂದೆ. ಏ ಇಲ್ಲಪ್ಪ ನನಗೇನಪ್ಪ ಸಿಂಪಲ್ ಆಗಾದರೂ ಓಕೆ ಆದ್ರೆ ಚೆನ್ನಾಗಿ ನೋಡ್ಕೊ ಸಾಕು, ಏನು ನೆನಪಿರ್ಲಾರ್ದ ಏನು ಇರ್ಲಾರ್ದ ಚೆನ್ನಾಗಿ ನೋಡ್ಕೊ, ಒಂದು ಹೊತ್ತು ಕೂಳು ಕಡಿಮೆ ಹಾಕಿದ್ರೆ ಚಿಂತಿಲ್ಲ ನನಗೆ, ಬಟ್ ಚೆನ್ನಾಗಿ ನೋಡ್ಕೊ ನನಗ ಅಂತಿದ್ದಳ್ರಿ. ಅಷ್ಟ ನಂಗೆ ಜಾಸ್ತಿ ಕಂಡೀಷನ್ ಇದ್ದಿಲ್ಲ. ಒಂದ್ ಕುಡಿಬಾರ್ದು ಒಟ್ಟ, ಯಾಕಂದ್ರ ಕುಡ್ದದ್ ಹೆಂಗದ ಎಲ್ಲಾ ಅನುಭವಿಸ್ಬಿಟ್ಟಿನಿ. ಕುಡಿಬಾರ್ದು ಮತ್ ನನ್ ಚೆನ್ನಾಗ್ ನೋಡ್ಕೋಬೇಕು, ಇದ ಎಷ್ಟ ಕಷ್ಟ ಬಂದ್ರು ಪರವಾಗಿಲ್ಲ, ಅರ್ಥ ಮಾಡ್ಕೊಂಡ್ ಜೀವನ ಮಾಡಮ್. ಒಂದ್ ಹೊತ್ತು ಊಟ ಇರ್ಲಿಲ್ಲ ಅಂದ್ರ ಪರವಾಗಿಲ್ಲ, ನಾನ್ ನಿನ್ ಜೊತೆ ಇರ್ತೀನಿ, ಎಷ್ಟು ಕಷ್ಟ ಬಂದ್ರು ನಿನಗ್ ಸಪೋರ್ಟ್ ಆಗಿ ನಿಂದಿರ್ತೀನಿ. ಕುಡಿಬಾರ್ದು, ಸುಮ್ನೆ ಜಗಳ ಮಾಡ್ಬಾರ್ದು, ನನ್ ಜೊತೆ ಚೆನ್ನಾಗಿರ್ಬೇಕು, ಚೆನ್ನಾಗ್ ನೋಡ್ಕೋಬೇಕು, ಓಕೆಪ್ಪ ಅಂತ ಕಂಡೀಷನ್ ಮಾಡ್ಕೊಂಡು ಓಕೆ ಅಪ್ಪ ಆಯ್ತು ಅವಾಗ ಮದುವೆಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಏನಿಲ್ಲ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅವಾಗ ಮದುವೆ ಆದಿವ್ರಿ. ಮದುವೆ ಆದ್ಮ್ಯಾಗ ಬಂದ ಮ್ಯಾಗ ಮನೆಗೆ ನೋಡವ್ವ ಸಿಂಪಲ್ ಆಗೀನಿ, ಮದುವೆ ಬೇಜಾರಾತನ ಅಂತಂದೆ. ಇಲ್ಲಪ್ಪ ಅಂತಂದು ಕಣ್ಣೀರು ಹಾಕಿಲ್ರಿ ಆಕೆ. ಇಲ್ಲ ಸಾಕು ನನಗೆ ನೀ ಚೆನ್ನಾಗಿ ನೋಡ್ಕೊಂಡು ನಂಬಿಕೆ ಐತಿ, ನಿಂಗೆಲ್ಲ ಬಿಟ್ಟು ನಿಂಗೆ ಮದುವೆ ಆಗೀನಿ, ಈಗ ನಿನ್ನ ಜವಾಬ್ದಾರಿ ನಿನ್ನ ನೋಡು ಹೆಂಗೆ ನೋಡ್ಕೊಂತಿ, ನೀನು ನಂಗೆ ಚಲೋ ನೋಡ್ಕೊಂಡ್ರು ಚಲೋ ಇರ್ತೀನಿ, ನೀ ಹಂಗೆಲ್ಲ ಏನಿರೋದು ನಾ ನಿನ್ನ ಮೇಲೆ ಡಿಪೆಂಡ್ ನೋಡಪ್ಪ, ನಿಂದ ನೋಡು ಅಂತಂದ. ಯಾವ್ದ ಹುಡುಗಿ ಆದ್ರನ ಈಗ ನಂಬಿಕೆ ಇಟ್ಟ ಬಂದಿರ್ತಾಳಲ್ರಿ, ಚಲೋ ನೋಡ್ಕೊಂತ ನನ್ನ ನಂಬಿಕೆ ಮ್ಯಾಗ ಬಂದಿರ್ತಾಳ. ನೋಡ್ಕೊಳ್ಳೋದು ಬಿಡೋದು, ಆ ನಂಬಿಕೆ ಉಳಿಸ್ಕೊಳ್ಳೋದು ಬಿಡೋದು ಇವ್ರ ಕಡೆನೇ ಇರುತ್ತಲ್ಲ. ಅದ ನಂಬಿಕೆ ಉಳಿಸ್ಕೊಳ್ಳೋದು ಬಿಡೋದು ನಿನ್ ಬಿಟ್ಟಿದ್ದಪ್ಪ, ನಾನಂತೂ ನಿನ್ ಮ್ಯಾಗ ನಂಬಿಕೆ ಇಟ್ಟು ಬಂದಿನಿ, ನಿನ್ ಮ್ಯಾಗ ಹೆಂಗ್ ನೋಡ್ಕೊತೀಯ ಬಿಡ್ತೀಯ ನಿನಗ್ ಬಿಟ್ಟಿದ್ದ ಅಂತಂದ್ ಹೇಳಿದ್ರಿ. ನಾ ಅಷ್ಟೇ ಅವ್ರು ನಿನ್ ನಂಬಿಕೆ ಉಳಿಸ್ಕೊತಿ, ನಾ ಯಾವತ್ತು ಹಾಳು ಮಾಡ್ಕೊಳಲ್ಲ ಅಂತಂದ್ ಹೇಳಿದ್ರು. ಮತ್ತೆ ಇವತ್ತಿನವರೆಗೂ ನಂಬಿಕೆ ಉಳಿಸ್ಕೊಂಡಿನ ಅನ್ಕೊಂತೀನ್ರಿ, ಯಾಕಂದ್ರೆ ಯಾವ್ದು ಉಳಿಸ್ಕೊಂಡಿನ ಇವತ್ತಿನವರೆಗೂ ಆತರ ನಂಗೆ ಸುಮ್ನೆ ಜಗಳ ಮಾಡಲ್ಲ. ಜಗಳ ಮಾಡ್ತೀವಿ ನಾವು ಇಲ್ಲ ಅಂತಲ್ಲ, ಆದ್ರ ಆ ಲೆವೆಲ್ಗೆ ಹೋಗಲ್ಲ. ಪೂರ ಒಂದ್ ಅರ್ಧ ತಾಸು ಒಂದ್ ಅರ್ಧ ತಾಸು ಅಷ್ಟೇ ಜಗಳ ಆಡ್ತೀವಿ, ಮತ್ತೆ ಒಂದ್ ತಾಸಿಗೆ ಮತ್ತೆ ಒಂದ್ ಬಡಿದಿಲ್ರಿ. ಮತ್ತೆ ಹಂಗೇನಿಲ್ಲ ಪಾಪ ಹುಡುಗಿ ಶಾಣೆಕಿ ಅದಾಳ, ಯಾಕಂದ್ರ ಮತ್ತೆ ಓದ್ಯಾಳನ್ನ ದಿಮಾಕ್ ಇಲ್ರಿ ಆಕಿ. ನಾನು ಆಕಿಕಿನ ಕಡಿಮೆನ ಓದಿನಿ, ಅದಕ್ಕೇನಿಲ್ಲ. ಆಕಿ ಓದ್ಯಾಳ್ರಿ, ಎಲ್ಲ ಕಾಲೇಜ್ ಎಲ್ಲ ಮುಗಿಸ್ಯಾಳ, ಎಲ್ಲ ಓದಿಸಿನಿ, ಎಲ್ಲವೂ 80-90 ಮ್ಯಾಗ ಅದಾವ ಪರ್ಸೆಂಟೇಜ್. ಆಕಿವು ಶಾಣೆಕಿ ಅದಾಳ, ಅದು ಕಂಪ್ಲೀಟ್ ಮಾಡಿ ಆಕಿಗೆ ಜಾಬ್ ಕೊಡಿಸ್ಬೇಕನ್ನೋ ಭಾಳ ಕನಸಿತ್ತು. ಆದ್ರೆ ನಾ ಇರೋದು ಇವಾಗ ಸಿಚುವೇಶನ್ಯಾಗ ಓದಿಸೋದು ಆಗಲಿಲ್ಲ. ಆಕಿ ಆವಾಡ ಮೊದ್ಲು ನಾವು ಚೆನ್ನಾಗಿದ್ರೆ ಸಾಕು, ಏನಪ್ಪ ಒಟ್ಟು ಖುಷಿಯಾಗಿದ್ರೆ ಸಾಕು, ಇನ್ನೊಬ್ಬರಿಗೆ ಮಾದರಿ ಆಗಿರೋಣ ನಾವು. ಇನ್ನೊಬ್ರು ನಾ ಹಿಂಗೆ ಬದುಕಿದ್ರೆ ಮೊದಲು ಪ್ರೀತಿಸಿದ್ರೆ ಈಗ ಈ ಥರ ಪ್ರೀತಿಸಿ ಮದುವೆ ಆಗ್ಬೇಕು ಅನ್ನಂಗಿರಮ್ಮ. ಇನ್ನೊಬ್ರು ನೋಡ್ರಿ ಹೌದು ಅನ್ಬೇಕು, ಹಂಗಿರಮ್ಮ. ಇನ್ನೊಬ್ರು ಅಲ್ಲ ಹೋಗಿ ನೋಡಿ ಅಂತ ಇನ್ನೊಂದು ನೋಡು ಆಗ್ಬೇಕಿತ್ತಾಳ ಅನ್ನಂಗಿರಬಾರ್ದು ಅನ್ನೋದ ಹಿಂಗ ಒಟ್ಟು ಬದುಕ್ಬೇಕು ನಾವು ಅನ್ನಂಗಿತ್ರಿ. ಯಾಕಂದ್ರೆ ಎಲ್ರು ಮನಸ್ನ್ಯಾಗ ಹಂಗ ಇರ್ತಲ್ಲ. ಈಗ ಪ್ರೀತಿಸಿ ಮದ್ವೆ ಆದವ್ರ ಜಾಸ್ತಿ ದಿನ ಚೆನ್ನಾಗಿರಂಗಿಲ್ಲ, ಮತ್ತೆ ವಾಪಸ್ ಬರ್ತಾರ. ಅವ್ರು ಚೆನ್ನಾಗಿರೋದಿಲ್ಲ, ಅವ್ರ ಬಾಳೆ ಹಾಳನ ಆಗತ್ತಂತಂದ್ ಅನ್ಕೊಂಡವ್ರು ಬಾಳ ಮಂದಿ ಇರ್ತಾರಲ್ಲ. ಸೊ ಹಂಗ ಆಗ್ಬಾರ್ದು. ಯಾವ್ದೇ ಮದ್ವೆ ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಮತ್ ನಂಬಿಕೆ ಪ್ರೀತಿ ಇದು 3 ಇಂಪಾರ್ಟೆಂಟ್ ಆಗತ್ತ. ಈಗ ಮನ್ಯಾಗ ನೋಡಿದ್ದಾದ್ರೂ ಮನೆಯವ್ರೆಲ್ರು ಒಪ್ಪಿದ್ರು ಹುಡುಗಿಗೆ ಹುಡುಗಗೆ ಇಷ್ಟ ಇದ್ದಿಲ್ಲ ಅಂದ್ರ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಅವ್ರ ಜೀವನ ಮುಂದೆ ಚೆನ್ನಾಗಿರಲ್ಲ. ಯಾವ್ದ ಮದ್ವೆ ಆದ್ರೂ ಅವ್ರು ಹಿರಿಯರ್ ಮಾಡಿದಷ್ಟ ಚೆನ್ನಾಗಿರುತ್ತ, ನಾವು ಮಾಡ್ಕೊಂಡಿದ್ ಚೆನ್ನಾಗಿರಲ್ಲ ಅಂತಂದಲ್ಲ. ಅರ್ಥ ಮಾಡ್ಕೊಂಡ್ ಜೀವನ ಮಾಡಿದ್ರೆ ಅದು ಚೆನ್ನಾಗಿರುತ್ತ, ಇದು ಚೆನ್ನಾಗಿರುತ್ತ, ಅದ ಮೇನ್. ಬಟ್ ಏನೋ ಆಗಿಲ್ರಿ, ಒಟ್ಟು ನನ್ನ ಮಾತು ಕೇಳ್ತಾಳ, ಚೆನ್ನಾಗಿ ಎಲ್ಲ ನಡ್ಕೊಂಡು ಹೋಗ್ತಾಳ, ಮನ್ಯಾಗ ಕೆಲಸ ಮಾಡ್ತಾಳ. ಈಗ ಆರಾಮಾಗಿದೀವಿ, ಖುಷಿಯಾಗಿದ್ದೀವಿ. ಏನೋ ದೇವ್ರದಿಂದ ಎಲ್ಲ ನಿಮ್ಮ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಾನು ಇವಾಗ ಎಲ್ಲ ಮಾಡ್ಕೊಂಡು ಸ್ವಲ್ಪ ಆರಾಮಾಗಿದ್ದೀವಿ ರೀ. ಏನೇ ಬಂದ್ರು ನಮ್ಮಿಬ್ಬರ ಮಧ್ಯೆ ಏನೇ ಜಗಳ ಬಂದ್ರು 3ನೇದವ್ರಿಗೆ ಎಂಟ್ರಿ ಆಗಕ್ ಬಿಡಲ್ಲ. ಅದು ನಾವು ಯಾಕಂದ್ರ 3ನೇದವ್ರು ಯಾರು ಆಗ್ಲಿ, ಅವ್ರ ನಮ್ಮ ಮನೆಯವ್ರಾಗ್ಲಿ ಇವ್ರ ಮನೆಯವ್ರಾಗ್ಲಿ ಅಥವಾ ಫ್ರೆಂಡ್ಸೇ ಆಗ್ಲಿ, ಅವ್ರ ಎಂಟ್ರಿ ಆತಂದ್ರ ಜಗಳ ದೊಡ್ಡದಾಗತ್ತ ಹೊರತಾಗಿ ಬಗೆಹರಿಯಲ್ಲ. ಇಬ್ರ ಕುಂತ್ ಮಾತಾಡಿ ಬಗೆಹರಿಸಂದ್ರ ಸ್ವಲ್ಪ ಹೊತ್ ಮಾತ್ ಬಿಡ್ತಾರ, ಅವ್ರದ್ದು ತಪ್ಪೈತಿ ಇವ್ರ ತಪ್ಪೈತಿ ಅಂತ ನಾವಿಬ್ರು ಜಗಳ ಆಡ್ಕೊಂಡ್ ಸುಮ್ಮನೆ ಇರ್ತೀವಿ. ಸ್ವಲ್ಪ ಹೊತ್ ಹಂಗಿದ್ರ ಆಮೇಲೆ ನಾವ ಮಾತಾಡ್ಕೊಂಡು ನಮ್ಗ್ ನಾವ ಅನ್ಕೊಂಡು ನನ್ ತಪ್ಪೈತಿ ಅವ್ರ ತಪ್ಪೈತಿ. ಏನೋ ಒಂದ್ ಯಾವಾಗೋ ಸ್ವಲ್ಪ ಕೆಲ್ಸದ ಒತ್ತಡದ ಮ್ಯಾಗ ಏನೋ ನಾ ಅನ್ಯ ಅಂತಂದ್ರ ಆಕಿನ ಸ್ವಲ್ಪ ಏನಾರ ಇದನ್ನದಲ್ರಿ, ನನಗ್ ಕೋಪ ಬಂದ್ರ ಮತ್ತೆ ಆಕಿ ವಾಪಸ್ ಮಾತಾಡಲ್ರಿ, ಆಕಿಗೆ ಗೊತ್ತೈತಿ. ನಾ ಆತ ಯಾಕಾಗಿ ಸಿಟ್ಟು ಭಾಳ ಬಂದೈತಿ, ಯಾಕ ನಾ ಸುಮ್ಮನಿರೋದ ಚಲೋ ಅಂತ ಸುಮ್ಮಾಗ್ಬಿಡ್ತಾಳ್ರಿ. ಯಾರಿಗೆ ಅಲ್ಲಿ ಒಬ್ರು ಸಿಟ್ ಮಾಡ್ಕೊಂಡಾರಂದ್ರ ಇನ್ನೊಬ್ರಿಗೆ ಎದುರು ಮಾತಾಡಬಾರ್ದು. ಆದ್ರ ಆಮೇಲೆ ಅವ್ರ ಅರ್ಥ ಮಾಡ್ಕೊಂಡ್ ವಾಪಸ್ ಮಾತಾಡಿದ್ರೆ ನಂದ ತಪ್ಪೈತಿ, ಟೆನ್ಷನ್ ನಾನ ಮಾತಾಡಿನಿ ಅಂತಂದ್ ಆಗ್ಬಿಡ್ತಾರ. ಒಮ್ಮೆ ಜಗ್ಗ ಟೆನ್ಷನ್ಯಾಗ, ಯಾಕಂದ್ರ ಕೆಲ್ಸ ಇರ್ಲಿ, ಮೊದ್ಲ ಕೆಲ್ಸ ಇದ್ದಿದ್ದಿಲ್ಲ 2 ತಿಂಗಳು ಕುಂತು ಆ ಕೆಲ್ಸದ ಹುಡುಕಿ ಸುಸ್ತಾಗಿ, ಯಾಕಂದ್ರೆ ಗೈಡಲ್ಲಿ ಬರೀ ಎಲ್ಲದಾಗ ನಡ್ಕೊಂಡ್ ಅಡ್ಡಾಡಿ ಇಡೀ ಕೊಪ್ಪಳದಾಗ ಮೂಲಿ ಬಿಟ್ಟಿದ್ರು. ಅಷ್ಟು ಅಡ್ಡಾಡಿ ಕೆಲಸ ಕೇಳ್ಕೊಂಡು ಅಷ್ಟು ಬಂದಿದ್ದೇನ್ರಿ. ಮತ್ತು ಮನ್ಯಾಗ ಒಂದಿನ ಬಂದಾಗ ಏನೋ ಸ್ವಲ್ಪ ಏನೋ
ಅಡಿಗೆ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು ಅವ್ರಿಗೆ. ನಾ ಅದ್ರ ಸಂಬಂಧ ಜಬರ್ಸಿದ್ರೆ ಬೇಸ್ನ್ಯಾಗ ಓಕೆ ಆಯ್ತು ಮಾಡ್ತೀನಿ ಸಮಾಧಾನ ಆಗಿರೋ ಅಂತಂದು ಅಂದ್ರೆ ಅವತ್ತು ಗೊತ್ತಾಯ್ತು ನನಗೆ. ನಾ ಕೋಪ ಬಂದ ಈಕಿ ಸುಮ್ಮನೆ ಇರ್ತಾಳ, ಈಕಿ ಸುಮ್ಮಿದ್ದ ನಾನು ಮತ್ತೆ ಎಗರಾಡಬಾರ್ದು. ಓಕೆ ನಾನು ಆರಾಮಾಗಿ ಕೂಲಾಗಿ ಮೇಂಟೈನ್ ಮಾಡ್ತೀನಿ. ಯಾಕಂದ್ರೆ ಏನೂ ಇದು ಹೊಡೆದು ಅವತ್ತಿಂದ ಒಟ್ಟ ಗುದ್ದಾಡೋದೇ ಇಲ್ಲ. ನಾವು ಯಾವಾಗ ಗುದ್ದಾಡಿನೂ ಇಲ್ಲ ಇವತ್ತು. ಆದ್ರೆ ಎಷ್ಟ ಸಿಟ್ಟು ಬಂದ್ರ ನನಗಾರ ಸಿಟ್ಟು ಬಂದ್ರ ಅವ್ರು ನಾ ಏನ್ ಹೇಳಿದ್ರ ಹೂ ಅಂದ್ಬಿಡ್ತಾರ. ಅವ್ರಿಗೆ ಏನ್ರ ಸಿಟ್ಟು ಬಂದ್ರ ನಾನು ಹೂ ಅಂದ್ಬಿಡ್ತೀನಿ ಅಷ್ಟ. ಅವಾಗ ಅದ ಯಾರ್ದ ತಪ್ಪಿರ್ಲಿ ಯಾರ್ದ ಸರಿ ಇರ್ಲಿ ಹೂ ಅಂದ್ಬಿಟ್ರ ಮುಗಿದೋಗುತ್ತೆ ಅಲ್ಲಿಗೆ. ಮತ್ತೆ ಆಮೇಲೆ ಅವ್ರ ಸಮಾಧಾನ ಆದ್ಮ್ಯಾಗ ಅವ್ರ ಯಾವ ತಪ್ಪು ಯಾವ್ದು ಕರೆಕ್ಟ್ ಸುಮ್ನೆ ರೇಗಾಡಿದ್ನ ಟೆನ್ಷನ್ಯಾಗ ಅಂತಂದ್ ಅವ್ರ ಸಾರಿ ಕೇಳ್ತಾರ. ನಮ್ಮದ್ ತಪ್ಪಿದ್ರ ನಾವರ ಅರ್ಥ ಮಾಡ್ಕೊಂಡ್ ನಾವರ ಸಾರಿ ಕೇಳ್ತೀವಿ. ಒಟ್ಟು ಸಿಟ್ನಾಗ ಇದ್ದಾಗ ಒಬ್ರಿಗೊಬ್ರು ಎದುರು ಮಾತಾಡ್ಬಾರ್ದ್ರ. ಅವ್ರ ಸಿಟ್ನಾಗ ಅದ್ರ ನಾವ್ ಮೂರನೇ ದಾರ ಕರ್ಸ್ಬಾರ್ದ್ರಿ. ಹಂಗ ಒಟ್ ಯಾರು ಬರಂಗಿಲ್ಲ ಜಗಳ ಬಗೆಹರ್ಸಕ್. ಯಾರು ಬರಲ್ಲ. ನಾವಾಗೆ ಮದ್ವೆ ಆಗಿ ಬಂದ್ಮ್ಯಾಗ ಯಾರು ಬರೋದಿಲ್ಲ. ನಮಗ್ ನಾವ ಅರ್ಥ ಮಾಡ್ಕೊಂಡ್ ಇದು ಮಾಡ್ಬೇಕು. ಮತ್ತೆ ನಾವೇ ಅರ್ಥ ಮಾಡಿ ಮನ್ಯಾಗ ನೋಡಿದ್ ಮಾಡಿದ್ದಾದ್ರ ಅವ್ರು ಬರ್ತಾರ. ಇರ್ತೈತ್ರಿ. ನಾವ ಸ್ವಲ್ಪ ಎದ್ದೊತ್ತದ್ರ ಹೇಳಾರ ಬಾಯಾಗ ತುತ್ತಾಕ್ರಿ ಅಷ್ಟ ಅನ್ನೋದು. ಇದೈತ್ ನೋಡ್ರಿ ಮುದ್ದು ಕಂದಮ್ಮ ಇದು. ಏನೋ ಕೈ ಕೊನಲ್ರಿ ಈಕಿ ಏನು ಒಟ್ಟ ಬಡಿಯಲ್ರಿ. ಒಟ್ಟ ಕೈನ ಮಾಡಲ್ ನೋಡ್ರಿ. ನಾನ್ ಅಂಕ್ರಿ ಹೇಳಿರ್ತೇನ್ರಿ. ಒಮ್ಮೆ ನಾ ಜೀವನದಾಗ ಒಮ್ಮೆ ಈಕಿಗೆ ಕೈ ಎತ್ತಿ ಬಡದಿಲ್ರಿ. ಆದ್ರ ಬಡಿತೇನ್ರಿ. ಒಮ್ಮೆ ಬಡಿಬೇಕಂತ ಐತ್ರಿ ಅನ್ನೋದು ಐತಿ. ಆದ್ರ ಸೀರಿಯಸ್ ಆಗಲ್ಲ. ನಕಲಿ ಮ್ಯಾಗ ಬಡಿತೇವ್ರಿ. ಎದಕ್ ಬಿಡ್ತಿ? ಏನ್ ಬಡಿತಿ? ಮತ್ತೆ ಬಡಿತ್ ನೋಡ. ಹಿಂಗ್ ಮಾಡೇ ಬಡಿಸ್ಕೊಂತ ನೋಡ್ರಿ. ಈಗ ಹೇಳಿದ್ರು ಗುದಿಡಲ್ಲ ಅಂತೇಳಿ ಮತ್ತೆ ಗುದಿಡ್ತಾವ್ರಿ. ಇಷ್ಟ ನೋಡ್ರಿ. ಈ ಜಗಳ ಮಾಡ್ಕೊಂತ ಜೀವನ ಮಾಡ್ಬೇಕ್ರಿ. ಅದೆಲ್ಲ ಜಗಳದಾಗ ಪ್ರೀತಿ ಜಾಸ್ತಿ ಇರುತ್ತ. ಆದ್ರ ಓವರ್ ಆಗಿ ಹೋಗ್ಬಾರ್ದು. ಜಗಳದಾಗ ಪ್ರೀತಿ ಜಾಸ್ತಿ ಇರ್ತ್ರಿ. ಏನ್ ಆಗಲ್ರಿ. ಮಿಸ್ಟೇಕ್ ಹಾಕೊಂಡ್ ಬಿತ್ರಿ ಗಾಯ್ಸ್. ಆ ಹುಡುಗಿಗೆ ಬಡಿಬೇಡ ಅಂತ ಒಂದ್ ಯಾರ ಕಾಮೆಂಟ್ ಹಾಕ್ತಿರ್ತೀರಿ. ಕಮೆಂಟ್ ಹಾಕ್ಬೇಡ್ರಿ. ಯಾಕಂದ್ರ ಬಡದ್ರ ಹುಡುಗಿ ಇರ್ತಾಳ್ರಿ. ನೋಡ್ರಿ ಇಷ್ಟ ಹೇಳಿದ ಕಾಳ ಗೊತ್ತಾಗಲ್ರಿ. ಪಾಪ ಎಷ್ಟ ಮನ್ಸಿಗೆ ತಗೊಂಡ ಅಂದ್ರೆ ಘನ ಮನ್ಸಿಗೆ ಹಚ್ಕೊಂತಾಳ್ರಿ. ಕರ ಕಣ್ಣಿಗೆ ಬಡ್ದಿವಿ. ಯಾರು ಬಿಡ್ತೀರಿ ನೋಡ್ರಿ. ಯಾರು ಒಬ್ರು ಯಾರು ಬಡದ್ರ ಮೈ ಸೊಡ್ಲಾಗತ್ರಿ. ಇಲ್ಲಾಂದ್ರ ಮೈ ಪಿಟ್ಟಾಗತ್ರಿ. ಅದಕ್ಕ ಒಂದೊಂದು ನೋಡಿ ಇಲ್ಲೇ ಕಣ್ಣ ಕಣ್ಗೂಡ ಐತ್ರಿ. ನೋಡ್ರಿ ಇಲ್ಲ ಅಂದ್ರೆ ಏನ್ ಹೇಳ್ಬೇಕ್ರಿ. ಹೋಗ ಎಲ್ಲಕ್ಕೆ ನೋಡ್ರಿ ಹಿಂಗ ನೋಡ್ರಿ. ಇಲ್ಲಿ ಬಾಪ ಬೇಕಾಗಲ್ಲ. ಆತ್ ಬಿಡಿ. ಜಗಳ ಮಾಡಕ್ ಹೊಡ ಹೊರಗೆ ವಿಡಿಯೋ ಮಾಡಕತ್ತಿ. ಚಂದ ವಿಡಿಯೋ ಮಾಡು. ಬಟ್ ಚಂದಾಗಿರ್ಬೇಕ್ರಿ. ಒಟ್ಟು ಏನೋ ಒಂದ್ ಇರ್ಲಿ. ಒಟ್ಟು ಚಂದ ಆಗದೀವಿ ಆರಾಮ್ ಆಗದೀವಿ ನಿಮ್ಮ ಆಶೀರ್ವಾದದಿಂದ ಅನ್ಕೊಂತೀನಿ. ಹಿಂಗ ಬೆಳೆಸ್ರಿ. ಸಪೋರ್ಟ್ ಮಾಡಾಕತ್ತೀರಿ. ಇಷ್ಟ ಸಪೋರ್ಟ್ ಮಾಡ್ತಾ ಇರ್ಲಿ ಎಲ್ಲರಿಗೂ. ಈ ವಿಡಿಯೋಗೆ ಏನಾದ್ರು ಮಿಸ್ಟೇಕ್ ಆಗಿದ್ರ ಮತ್ತೆ ಏನಾದ್ರು ಸ್ವಲ್ಪ ರಾಂಗ್ ಆಗಿದ್ರ ಮತ್ತೆ ಏನಾದ್ರು ನಿಮ್ಗೆ ಕೇಳ್ಬೇಕು ಅನ್ಸಿದ್ರೆ ಕಾಮೆಂಟ್ ಹಾಕ್ರಿ. ನಾವು ಹೇಳ್ತೀವ್ರಿ. ಇದಿಷ್ಟು ಕೇಳಿದ್ರಿ ಕಾಮೆಂಟ್ ಹಾಕಿದ್ರಿ. ಹೇಳ್ಬೇಕಂತಿತ್ತು. ಯಾಕಂದ್ರೆ ಭಾಳ ಟೈಮ್ ಆಯ್ತು. ಆದರೂ ಹೇಳ್ಬೇಕನ್ನಿಸ್ತು ಹೇಳಿದ್ದೀರಿ. ಮತ್ತು ಪರ್ಸನಲ್ ಆಗಿ ಭಾಳ ಮಂದಿ ಕೇಳ್ಯಾರಿ. ಓಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲೇ ಎಂಡ್ ಮಾಡ್ತಾಯಿದ್ರಿ. ಟಾಟಾ ಬಾಯ್. ಲವ್ ಯು.